ಹಲೋ, ಏನಿದು? ಹೋಗೋದನ್ನ ತಡಿತೀನಿ ಅಂತ ಹೇಳಿ ಲಗೇಜ್ ಪ್ಯಾಕ್ ಮಾಡಿದ್ಯಾ? ಅಂದ್ರೆ ಹನಿಮೂನ್ಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಇರು, ಮಾವನ್ಗೆ ಹೇಳ್ತೀನಿ. ನೀನು ಬಂಗಾರ ಅನ್ಕೊಂಡು ದೃಷ್ಟಿ ಎತ್ತಕ್ಕೆ ರೆಡಿ ಆಗಿದ್ದಾರೆ. ನೀನ್ ರೋಡ್ ಗೋಲ್ಡ್ ಅಂತ ಹೇಳಿದ್ರೆ ದೃಷ್ಟಿ ಅಲ್ಲ, ನಿನಗ್ ಬೆಂಡೆತ್ತಾರೆ. ಚೆನ್ನಾಗಿ ಹೊಡೆದು ಹೊರಗಡೆ ಹಾಕ್ತಾರೆ. ತಡಿತೀನಿ. ಹೆಂಗೆ? ತಡಿತೀನಿ. ಇಲ್ಲಿವರೆಗೂ ತಡಿದೇ ಇರೋಳು ಇಲ್ಲಿಂದ ಹೊರಗೆ ಹೋಗ್ಬೇಕಾದ್ರೆ ತಡೆದ್ ಬಿಡ್ತೀಯಾ? ತಡಿತೀನಿ ಅಂತ ಹೇಳ್ದೆ ತಾನೆ. ತಡಿತೀನಿ. ಸರಿ, ಅದನ್ನು ನೋಡ್ತೀನಿ. ನಿನ್ ಕಾಲ್ ಏನಾದ್ರೂ ಹೊಸಲ್ ದಾಟ್ತೋ ನಿನ್ ಗುಟ್ಟು ನಮ್ಮ ಅಮ್ಮನ್ ಕಿವಿಲ್ ರಟ್ಟಾಗತ್ತೆ. ಸೀನು 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 ಆವಾವ ಬಂದೆ. ಬಾ ತಗೋ. ಎಲ್ಲಿಗೆ ಹೋಗ್ತಿದೀಯಾ ಅಂತ ಗೊತ್ತು ತಾನೆ? ಗೋವಾಗೆ. ಯಾಕೆ ಹೋಗ್ತಿದೀಯಾ ಅಂತ ನೆನಪಿದೆ ತಾನೆ? ಹನಿಮೂನ್ಗೆ. ಎಷ್ಟು ದಿನ? 1 ವಾರ ಮಾವ. ನೋಡು, ಗೋವಾಗೆ ಹೋದ್ಮೇಲೆ ನನ್ನನ್ನು ಯಾರು ನೋಡ್ತಾರೆ ಬಿಡು ಅಂತ ಅನ್ಕೋತೀಯ? ಅಲ್ಲೂ ನನಗೆ ಗೊತ್ತಿರೋರು ಇದ್ದಾರೆ, ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದಕ್ಕೆ ಸರಿಯಾಗಿರು. ಹೇಳ್ತೀನಿ. ಇದು ನೀನೇನಾದ್ರೂ ಅಲ್ಲಿ ತಲಹರಟೆ ಮಾಡಿದ್ರೆ ನನಗೆ ತಕ್ಷಣನೇ ಗೊತ್ತಾಗೋಗುತ್ತೆ. ನಾರ್ಮಲ್ ಆಗೇ ಇರ್ತೀನಿ ಮಾವ. ಚಾರು, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಯಾ? ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅತ್ತೆ. ಇಬ್ರು ಅಣ್ಣನ ಹತ್ರ ಆಶೀರ್ವಾದ ತಗೊಳ್ಳಿ. ತಡಿತೀನಿ ಅಂತ ಆಶೀರ್ವಾದ ಕೇಳಕ್ ಬಂದಿದ್ದಾಳಲ್ಲ. ನಾನೇನಾದ್ರೂ ಸೀನುಗ್ ಬೇಕು ಅಂತ ಹೇಳಿದ್ನ ಏನೋ? ಪರಿಸ್ಥಿತಿ ಹಾಗೆ ಉಲ್ಟಾ ಆಗಿ ಹೇಳಿಸ್ಬಿಡ್ತು. ಆದ್ರೂ ನಾನೇನು ಹೇಳ್ಬಾರ್ದು ಅಂತ ಕಂಕಣ ಕಟ್ಕೊಂಡಿದ್ದೆ ಚಾರು. ಆದ್ರೂ ನಾನೇನ್ ಮಾಡ್ಲಿ? ಸೀನು ನಮ್ಮ ಯಜಮಾನ್ರ ಮೇಲೆ ಆಣೆ ಮಾಡಿಸಿ ಹೇಳಿಸ್ಕೊಂಬಿಟ್ಟ ಚಾರು. ಹಾಗಂತ ಎಲ್ಲ ಹೇಳ್ಬಿಡ್ತೀಯಾ? ಹಾಗಂತೀಯಲ್ಲ, ಯಾಕೆ ಚಾರು? ನೀವ್ ಅತ್ತೆ ಸೊಸೆ ಇಬ್ರು ಸೇರಿ ನನ್ ಬಂಗಾರದ ಸರ ಕಿತ್ಕೊಂಡಿದ್ ಸಾಲಿಲ್ವಾ? ನನ್ ಮಾಂಗಲ್ಯ ಕೂಡ ಕಿತ್ಕೊಂಡ್ಬಿಡ್ತೀರಾ ನೀನು? ಹೌದು ಚಾರು, ಸೀನು ನಿನ್ಗೇನಾದ್ರೂ ಅನ್ನ ಹೇಳಿದಾನೆ. ಹನಿಮೂನ್ನ ಹೇಗಾದ್ರೂ ಮಾಡಿ ನೀನೇ ತಡಿಬೇಕು ಅಂತ ಆರ್ಡರ್ ಮಾಡಿದಾನೆ. ಮಾಡುದ್ನಾ? ಮತ್ತೆ ನೀನ್ ತಡಿಯಲ್ಲ ಅಂತ ಎದುರುತ್ರ ಕೊಡ್ಲಿಲ್ವಾ? ತಡಿದೆ ಹೋದ್ರೆ ಎಲ್ಲ ವಿಷಯನೂ ಅತ್ತೆಗೆ ಹೇಳ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ಅಯ್ಯೋ ಅತ್ಗೆಗ? ಹೌದು ಚಿಕ್ಕಮ್ಮ, ಅತ್ತೆಗ ನಿಜ ಗೊತ್ತಾದ್ರೆ ನನ್ ಶಾಂತಿಗೆ ಬೆಂಕಿ ಬಿದ್ದ ಹಾಗೇನೆ, ನನ್ ಸಂಸಾರ ಬೀದಿಗೆ ಬಂದ ಹಾಗೇನೆ ಅಲ್ವಾ? ಒಂದು ಕ್ಷಣ ಕೂಡ ನನ್ನ ಈ ಮನೇಲಿ ಇರಕ್ ಬಿಡೋದೇ ಇಲ್ಲ. ಕತ್ತಿಡ್ದು ಆಚೆ ತಳ್ಬಿಡ್ತಾರೆ. ಹೌದು, ನಿನ್ ಕತ್ತಿಡ್ದು ಆಚೆ ಹಾಕ್ಬಿಡ್ತಾಳೆ. ನನ್ನಂತೂ ಕತ್ತಿಸ್ಕಿ ಮೇಲೆ ಕಳಿಸ್ಬಿಡ್ತಾಳೆ. ಅಲ್ಲಿವರೆಗೂ ಬರ್ದೇನೆ ಇರ್ಬೇಕು ಅಂದ್ರೆ ಹೇಗಾದ್ರೂ ಮಾಡಿ ಈ ಹನಿಮೂನ್ನ ತಡಿಬಾರ್ದ ಚಾರು? ತಡಿಲೇಬೇಕಲ್ಲ. ಆದ್ರೆ ಹೇಗ್ ತಡಿಯೋದು? ಹೇಗೆ? ಚಾರು,
ಐಡಿಯಾ. ಏನದು? ಇಲ್ಲೋಡ, ಈ ಉಯ್ಯಾಲೆ ಇದೆಯಲ್ಲ, ಉಯ್ಯಾಲೆನಾ? ಇದ್ರಿಂದ ಏನಾಗುತ್ತೆ ಈಗ? ನೇಣ್ ಹಾಕೊಳಕ್ ಬಿಟ್ರೆ ಯಾವ ಕೆಲ್ಸಕ್ಕೆ ಬರುತ್ತಿದೋ? ನನಗೆ ಹೇಳಕ್ ಬಿಡ್ತೀಯಾ? ಹೇಳು ಹೇಳು. ಹಾಲಲ್ಲಿ ಎಲ್ಲಾರ್ಗೂ ಹೇಳಿ ನಾನು ನನ್ ಗಂಡ ಉಯ್ಯಾಲ ಕಡೆಗೆ ಜೊತೆಗ್ ಬರ್ತೀವಿ. ನನ್ ಗಂಡ ಮುಂದೆ ಇರ್ತಾನೆ, ನಾನು ಅವ್ನ ಹಿಂದೆ ಇರ್ತೀನಿ. ನೀನು ಸರಿಯಾದ ಸಮಯಕ್ಕೆ ಬಂದು ಉಯ್ಯಾಲೆ ದಾರನ ಕಟ್ ಮಾಡ್ಬೇಕು. ಆಗ ಫಾಸ್ಟ್ ಆಗಿ ಬಂದು ನನ್ ಗಂಡನಿಗೆ ತಗ್ಲುತ್ತೆ, ಅವನಿಗೆ ಸೊಂಟ ಉಳುಕತ್ತೆ. ಆಗ ಹನಿಮೂನ್ ಕ್ಯಾನ್ಸಲ್ ಆಗುತ್ತೆ. ಆದ್ರೆ ಚಾರು, ಸೀನುಗ್ ಸೊಂಟ ಮುರಿದ್ರೆ ಎಲ್ಲ ಎಡವಟ್ಟಾಗತ್ತಲ್ಲ. ಮತ್ತೆ ಯಾವಾಗಾದ್ರೂ ಹನಿಮೂನ್ಗೆ ಹೋಗ್ಬೇಕಾಗ್ ಬಂದ್ರೆ ಹೇಗೆ? ಆಮೇಲೆ ಕರ್ಕೊಂಡು ಹೋಗಿ ಯಾವ್ದೋ ಪುತ್ತೂರ್ ಬ್ಯಾಂಡೇಜೋ ಇನ್ನೇನೋ ಕಟ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ ಬಿಡು ಚಿಕ್ಕಮ್ಮ. ಇವಾಗ ಅವ್ನ್ ಸೊಂಟ ಮುರಿದು ಬೆಡ್ ಮೇಲೆ ಮಲ್ಕೋಬೇಕು. ಅವಾಗ್ಲೇನೆ ಈ ಹನಿಮೂನ್ ಪ್ಲಾನ್ ಜೊತೆಗೆ ಅವನು ಆದ್ಯನ ಇಂಪ್ರೆಸ್ ಮಾಡೋ ಪ್ಲಾನ್ ಕೂಡ ಹಾಳಾಗಕ್ ಸಾಧ್ಯ. ಅರ್ಥ ಆಯ್ತಾ? ಹಾ, ಚೆನ್ನಾಗ್ ಅರ್ಥ ಆಯ್ತು. ಹುಷಾರು ಚಿಕ್ಕಮ್ಮ, ಹೊಸಲ್ ದಾಟೋದ್ರೊಳಗೆ ಇಷ್ಟೆಲ್ಲ ಆಗ್ಬೇಕು. ಇಲ್ಲ ಅಂದ್ರೆ ನಾನು ಹೊಸಲಿಂದ ಆಚೆ ಹೋಗ್ಬೇಕಾಗುತ್ತೆ. ನಿನ್ಗೆ ಯಾಕೆ? ನಾನ್ ನೋಡ್ಕೋತೀನಲ್ಲ.